ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬ್ಯಾಂಗ್ಳೂರ್ ಸ್ಟಾಲ್ಸ್. ಎಷ್ಟು ಬೇಗ ಆಗುತ್ತೋ ಉಪಯೋಗ ಆಗೋಂಥದ್ದನ್ನ ಕವರ್ ಮಾಡಿಬಿಡ್ತೀನಿ ನೋಡಿ. ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಆ್ಯಂಡ್ ಸೀಡ್ ಮೆಟೀರಿಯಲ್ಸ್ ಫಾರ್ ಸೇಲ್. ಸೇಮ್ ಅದೇ ಅವ್ರೇನು ಗಡ್ಡೆಗಳನ್ನ ಮಾರಾಟ ಮಾಡ್ತಿದ್ರು ಅದೇ ರೀತಿ ಇವರು ಸೀಡ್ಸ್ ಮಾರಾಟ ಮಾಡ್ತಾಯಿದ್ದಾರೆ. ಚಕ್ಕೆ ಗಿಡ, ಗೂಸ್ಬೆರಿ, ಗೋವಾ, ಸಪೋಟ ಗಿಡ. ಸರ್, ನಮ್ಮ ರೈತರಿಗೆ ಏನಾದರೂ ದೊಡ್ಡ ಮಟ್ಟದಲ್ಲಿ ಬೇಕು ಅಂದರೆ ಕೊಡ್ತೀರಾ? ನಿಮ್ಮ ಹತ್ರ ಸಿಕ್ಕುತ್ತಾ ಗಿಡಗಳು? ನಿಮ್ಗೆ ಯಾವ ಗಿಡ ಬೇಕಾದ್ರೆ ಕೊಡ್ತೀವಿ ಸರ್. ಯಾವ ಊರು ಸರ್ ನಿಮ್ಮದು? ನಮ್ಮದು ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸರ್. ಹಾಂ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್. ಓಕೆ, ಏನೇನು ವೆರೈಟಿ ಇದಾವೆ ಗಿಡಗಳು? ಚಕ್ಕೆ ಇದೆ, ನಿಮ್ಮೆ ಇದೆ, ಇದು ಬೆಟ್ಟದನೆಲ್ಲಿದೆ, ಬೆಟ್ಟದನಲ್ಲಿ ಕಿರಿನೆಲ್ಲಿದೆ, ಕಾಫಿ ಇದೆ, ಸಪೋಟ ಇದೆ. ಹಾಂ ಸರ್, ಹತ್ರ ಇಟ್ಕೊಳ್ಳಿ. ಸಪೋಟ ಇದೆ, ಆಮೇಲೆ ಸೇಪೆ ಇದೆ. ಚೇಪೆ ಇದೆ. ಒಂದು 100-200 ಗಿಡಗಳು ಬೇಕು ಅಂದ್ರೆ ಸಿಗ್ತಾವೆ ನಿಮ್ಮ ಹತ್ರ ಎನಿ ಟೈಮ್. ಮೊಬೈಲ್ ನಂಬರ್ ಹೇಳ್ತೀರಾ? ಸಿಗ್ತಾ ನಿಮ್ಮ ಗಿಡ ಇದೆ ಹೇಳ್ತೀನಿ. ನಿಂಬೆ ಗಿಡನೂ ಇದೆ. ಮೊಬೈಲ್ ನಂಬರ್ ಹೇಳಿ ಸರ್. 9741896720. ಎಲ್ಲಿ ಅಡ್ರೆಸ್ ನಿಮ್ಮದು? ಹಾರ್ಟಿಕಲ್ಚರ್ GKVK ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್. ಸಿಗುತ್ತಾ ಇದು ನಲ್ಲಿ ಗಿಡ? ಸಿಗ್ತದೆ ಸರ್. ಈಗಲೇ ಸಿಗುತ್ತಾ? ಸ್ನೇಹಿತರೆ, ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು. ಸಿಕ್ಕಾಪಟ್ಟೆ ಸ್ಟಾಲ್ಸ್ ಇದ್ದಾವೆ, 1-2 ಅಲ್ಲ. ಇದೆಲ್ಲ ಹಾರ್ಟಿಕಲ್ಚರ್. ಮೇಡಮ್, ಇದೆಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟೇನಾ? ಈಗ ನಿಮಗೆ ಸ್ಟಾಲ್ಸ್ ಕೊಟ್ಟಿದ್ದಾರಲ್ಲ ಮೇಡಮ್, ಅಂದರೆ ನೀವು ರೆಂಟ್ ಕಟ್ಟಬೇಕಾ ಅಥವಾ ನಿಮ್ಮ ಗೌರ್ಮೆಂಟ್ ಕಡೆಯಿಂದ ಸ್ಟಾಲ್ಸ್ ಫ್ರೀ ಇರುತ್ತಾ? ಗೌರ್ಮೆಂಟ್ ಕಡೆಯಿಂದ ಇರುತ್ತೆ ಮೇಡಮ್. ಇಲ್ಲೇನು ವಿಶೇಷತೆ? ಏನು ಸಿಗ್ತದೆ? ಮೆಡಿಸಿನಲ್ ಗಿಡ, ಪ್ಲಾಂಟ್ಸ್. ಪ್ಲಾಂಟ್ಸಲ್ಲೂ ಮೆಡಿಸಿನಲ್ ಪ್ಲಾಂಟ್ಸ್ ಇರುತ್ತೆ ಮೇಡಮ್. ಏನೇನು ವೆರೈಟಿ ಇದೆ ಸ್ವಲ್ಪ ಹೇಳ್ತೀರಾ? ಸರ್, ಇಲ್ಲಿ ಟಿಂಚರ್ ಇದೆ, ಬರ್ಗಮಟ್, ಮಿಂಟು ವೆರೈಟಿ ಎಲ್ಲ ಬಂದು ಅರೋಮ್ಯಾಟಿಕ್ ಇರುತ್ತೆ. ಓಕೆ. ಆ ಕಡೆ ಲೈನಲ್ಲಿ ಇರೋದು ಫುಲ್ಲು ಮೆಡಿಸಿನಲ್ಲು. ಚಕ್ರಮುನಿ ಅಂತ ಇದೆ, ಮಲ್ಟಿವಿಟಮಿನ್ ಪ್ಲಾಂಟ್. ದೊಡ್ಡ ಪತ್ರೆ ಇದೆ, ನಾಗದಾಳಿ ಅಂತ ಇದೆ ನೋಡಿ. ಗಿಡಗಳಲ್ಲೂ ಮೆಡಿಸಿನ್ ಪ್ಲಾಂಟ್ಸ್ ಇದ್ದಾವೆ, ವಿಟಮಿನ್ಸ್. ಮೇಡಮ್, ಇದು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು ಇವಾಗ ಬೇಕು ಅಂತಂದ್ರೆ? ಸರ್, ಇಲ್ಲೇ GKVKಗೆ ಬರಬೇಕು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್. GKVKಗೆ ಬಂದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಲ್ಲಿ ಅಂದರೆ ತೋರಿಸ್ತಾರೆ. ಅಲ್ಲಿ ಬಂದು ಕೇಳಿದ್ರೆ ಈ ಮೆಡಿಸಿನ್ ಪ್ಲಾಂಟ್ ಸಿಗುತ್ತೆ. ಥ್ಯಾಂಕ್ ಯು ಮೇಡಮ್. ನೋಡಿ ಸ್ನೇಹಿತರೆ, ಇಲ್ಲಿ ಇಟ್ಟಿರೋದೆಲ್ಲ GKVK ಗೌರ್ಮೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರದ್ದೇ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಗೌರ್ಮೆಂಟ್ ಕಡೆಯಿಂದನೇ. ಈ ಹೆಬ್ಬಾಳ GKVK ಮಳೆ ನೀರನ್ನು ಇಂಗಿಸಿ. ಮೇಡಮ್, ಇದು ಯಾವ ಡಿಪಾರ್ಟ್ಮೆಂಟ್? ಹಾರ್ಟಿಕಲ್ಚರಾ ಅಥವಾ ಪೋಸ್ಟ್ ಹಾರ್ವೆಸ್ಟ್ ಇಂಜಿನಿಯರಿಂಗ್? ಯಾವುದು ಮೇಡಮ್? ಯಾವ ಡಿಪಾರ್ಟ್ಮೆಂಟ್ ಇದು? ಪೋಸ್ಟ್ ಹಾರ್ವೆಸ್ಟ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಅಂತ. ಅಂದರೆ ಏನು ವಿಶೇಷ? ಸರ್, ನಾವು ಈ ವರ್ಷ ಒಂದು ಮಿಲೆಟ್ಟಿಂದ ತಯಾರು ಮಾಡೋವಂಥ ಒಂದು ಪಾಪಿಂಗ್ ಮೆಷಿನ್ನ ಡಿಸೈನ್ ಮಾಡಿದ್ದೀವಿ. ಇಲ್ಲಿ ನೀವು ನೋಡ್ಬೋದು, ಆ ಮೆಷಿನ್ನ ಈ ಥರ ಜೋಳದಿಂದ ಪಾಪಿಂಗ್ ಮಾಡ್ತೀವಿ. ಪಾಪಿಂಗ್ ಮಾಡಿದ ಮೇಲೆ ನಾವು ಯಾರು ಸಣ್ಣ ಉದ್ದಿಮೆ ಮಾಡಬೇಕು ಅನ್ನೋದಾದರೆ ತುಂಬ ವೆರೈಟಿ ಆಫ್ ಸ್ನ್ಯಾಕ್ಸ್ ಐಟಮ್ಸ್ನ ಪ್ರಿಪೇರ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ಅನೇಕ ರೀತಿಯ
ಪಾಪುಡ್ ಸ್ನ್ಯಾಕ್ಸ್ನ ಮಕ್ಕಳಿಗಾಗಿ ಮತ್ತು ವೃದ್ಧರಿಗಾಗಿ ತಯಾರು ಮಾಡಿದ್ದೀವಿ. ನೀವು ಇಲ್ಲಿ ನೋಡ್ಬೋದು, ಈ ವೈಟ್ ಪಾಪಿಂಗ್ ಆದಮೇಲೆ ನಾವು ಇದಕ್ಕೆ ಚಿಕ್ಕ ಮಕ್ಕಳಿಗೆ ಮತ್ತು ವೃದ್ಧರಿಗಾಗಿ ಪಾಪುಡ್ ಮಿಕ್ಸ್ ಅಂತ ಮಾಡಿದ್ದೀವಿ. ಅಂದರೆ ಇದನ್ನು ಹಾಲಲ್ಲಿ ಹಾಕೊಂಡಾರು ಕುಡಿಬೋದು ಅಥವಾ ಲಡ್ಡು ಥರ ಪ್ರಿಪೇರ್ ಮಾಡ್ಕೊಂಡಾರು ತಿನ್ಬೋದು. ಆಮೇಲೆ ಸ್ನ್ಯಾಕ್ಸ್ ಐಟಮ್ಸ್ ಒಂದು ಮಿಕ್ಸ್ಚರ್ ಮಾಡಿದ್ದೀವಿ. ಅದೇ ಥರ ನಾವು ಸಜ್ಜೆಯಿಂದನೂ ಕೂಡ ಇದೇ ಒಂದೇ ಮೆಷಿನಿಂದನೇ ನಾವು ಅನೇಕ ರೀತಿಯ ಮಿಲೆಟ್ ಪಾಪಿಂಗ್ ಮಾಡ್ಬೋದು. ಇಲ್ಲಿ ಸಜ್ಜೆಯಿಂದನೂ ಕೂಡ ಪಾಪಿಂಗ್ ಮಾಡಿದ್ದೀವಿ, ರಾಗಿಯಿಂದ ಮಾಡಿದ್ದೀವಿ. ಎಕ್ಸಾಂಪಲ್ ಸ್ವಲ್ಪ ಇಟ್ಟಿದ್ದೀವಿ ಅಷ್ಟೇ, ಎಲ್ಲವನ್ನೂ ಮಾಡ್ಬೋದು. ಆಮೇಲೆ ಇವಾಗಿನ ಮಕ್ಕಳೆಲ್ಲ ನಿಮಗೆ ಅಂಗಡಿನಲ್ಲಿ ಸಿಗೋವಂಥ ರೆಡಿಮೇಡ್ ಕುರ್ಕುರೆ ಇರ್ಬೋದು, ಐಸ್ ಕ್ರೀಮ್ಸ್ಗಳಿರ್ಬೋದು, ಅಥವಾ ಜಂಕ್ ಫುಡ್ ಅಂತ ಏನು ಹೇಳ್ತೀವಲ್ಲ ಆ ಥರದವ್ರನ್ನ ತಿನ್ನೋದನ್ನ ನಾವು ತಪ್ಪಿಸ್ಬೇಕು. ಅಂದರೆ ಆರೋಗ್ಯಕರ ಸ್ನ್ಯಾಕ್ಸ್ ಕೊಡಬೇಕು ಅಂದರೆ ಈಗ ಮಾಡ್ರನ್ ಆಗಿ ಕಲರ್ ಮತ್ತು ಫ್ಲೇವರ್ ಇರೋವಂಥ ಸ್ನ್ಯಾಕ್ಸ್ಗಳನ್ನು ಕೂಡ ನಾವು ಇಲ್ಲಿ ಡೆವಲಪ್ ಮಾಡಿದ್ದೀವಿ. ನೋಡಿ, ನಾವು ಇಟಾಲಿಯನ್ ಹರ್ಬ್ ಯೂಸ್ ಮಾಡಿ ನಾವು ಜೋಳದ ಹರಳನ್ನ ಸ್ನ್ಯಾಕ್ಸ್ ಮಾಡಿದ್ದೀವಿ. ಪಾಪ್ಕಾರ್ನ್ ರೀತಿಯಲ್ಲಿ ಪಾಪ್ಕಾರ್ನೆ ಅದಕ್ಕೆ ಸ್ವಲ್ಪ ಮಾಡರ್ನ್ ಟಚ್ ಕೊಟ್ಟಿದ್ದೀವಿ. ಅಂದರೆ ನಾವು ಫ್ಲೇವರ್ಸ್ ಮತ್ತು ಕಲರ್ ಟಚ್ ಕೊಟ್ಬಿಟ್ಟು ಮಾಡರ್ನ್ ಸ್ನ್ಯಾಕ್ಸ್ ಐಟಮ್ಸ್ ಕೂಡ ಪ್ರಿಪೇರ್ ಮಾಡಿದ್ದೀವಿ. ಮತ್ತೆ ಈಗ ಇದು ಗೌರ್ಮೆಂಟ್ ಕಡೆಯಿಂದ ನಿಮ್ಮದು ಅಥವಾ ಏನಿದು ಸ್ಟಾಲ್? ಅಲ್ಲ, ನಮ್ಮದು ಯೂನಿವರ್ಸಿಟಿನಲ್ಲಿ ಒಂದು ಡಿಪಾರ್ಟ್ಮೆಂಟ್ ಮೆಷಿನ್ ಡಿಸೈನಿಂಗ್. ಇದು ಗೌರ್ಮೆಂಟ್ ಸರ್ಕಾರದ್ದೇ? ಸರ್ಕಾರ, ಯೂನಿವರ್ಸಿಟಿ. ನಾವು ಯೂನಿವರ್ಸಿಟಿ ಎಂಪ್ಲಾಯ್ನೇ. ಸೊ ನಾನು ಅಲ್ಲೇ ಅಗ್ರಿಕಲ್ಚರ್ ಫುಡ್ ಟೆಕ್ನಾಲಜಿ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತೀನಿ, ಡಾಕ್ಟರ್ ವೀಣಾ ಅಂತ. ಸೊ ಇದನ್ನ ನಾವು ಮೆಷಿನ್ನ ಹೌ ವಿ ಕ್ಯಾನ್ ಯೂಸ್ ಇಟ್ ಫಾರ್ ದ ಎಂಟ್ರಪ್ರಿನರ್ಶಿಪ್ ಪರ್ಪಸ್ ಅಂತ ನಾವಿಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ಸರ್. ಯಾವ ರೀತಿ ಇದು ಬೇಕು ಅಂದರೆ ಯಾವ ರೀತಿ ಸಂಪರ್ಕ ಪಡ್ಬೋದು ಸರ್? ನಮ್ಮ ಡಿಪಾರ್ಟ್ಮೆಂಟಲ್ಲಿ ತುಂಬ ಜನ ಇವಾಗ ವಿಸಿಟ್ ಮಾಡಿರೋರೆಲ್ಲ ನಮಗೆ ತರಬೇತಿ ಬೇಕು ಮತ್ತು ಮೆಷಿನ್ ಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಈಗ ಲಿಸ್ಟ್ ತೊಗೋತಾ ಇದ್ದೀವಿ. ನಮಗೆ ಒಂದು 25-30 ಜನ ಆದ ತಕ್ಷಣ ನಾವೊಂದು ಬ್ಯಾಚ್ ಟ್ರೈನಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಸರ್. ಯಾರಾದರೂ ಇಂಟ್ರೆಸ್ಟ್ ಅವರು ಇದ್ದರೆ ಇಲ್ಲಿ ನಮ್ಮ ಸ್ಟಾಲ್ಗೆ ವಿಸಿಟ್ ಮಾಡಿ ಇಲ್ಲಿ ಎಂಟ್ರಿ ನೋಂದಾಯಿಸಿದರೆ, ಅವ್ರ ಹೆಸರು ಮತ್ತು ಫೋನ್ ನಂಬರ್ನ ನೋಂದಾಯಿಸಿದರೆ ನಾವು ಡೇಟ್ ಡಿಸೈಡ್ ಆದಮೇಲೆ ಅವರಿಗೆ ಕಮ್ಯುನಿಕೇಟ್ ಮಾಡಿ ಒಂದು ಟ್ರೈನಿಂಗ್ ಮಾಡ್ತೀವಿ. ಟ್ರೈನಿಂಗ್ ಮಾಡಿದ ಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಬಂದರೆ ಅವ್ರು ಮೆಷಿನ್ ಪರ್ಚೇಸ್ ಮಾಡಿ ಅವ್ರ ಉದ್ಯೋಗನ ಶುರು ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಜೈವಿಕ ಗೊಬ್ಬರ, ಅಣಬೆ ಕೃಷಿ. ಸ್ನೇಹಿತರೆ ನೋಡಿ, ನಾನು ಒಂದು ಇಂಟ್ರೆಸ್ಟಿಂಗಾಗಿ ತೋರಿಸ್ಬೇಕು. ಅಣಬೆ ಕೃಷಿ ಹೆಸರುಘಟ್ಟದಲ್ಲಿದೆ, ಅಣಬೆ ಕೃಷಿ ಅಂತ. ಇಲ್ಲೂ ಸ್ಟಾಲ್ ಇಟ್ಟಿದ್ದಾರೆ. ಏನಿದು ಗೌರ್ಮೆಂಟ್ ಸ್ಟಾಲ್ಸ್ ಎಲ್ಲ, ಯೂನಿವರ್ಸಿಟಿ ಅವ್ರ ಸ್ಟಾಲ್ಸ್ ಎಲ್ಲ ಅಣಬೆ ಕೃಷಿ ಅಂತ ಇಟ್ಟಿದ್ದಾರೆ. ನೋಡೋಣ ಬನ್ನಿ, ಅವ್ರ ಹತ್ರ ಅಣಬೆ ಕೃಷಿ ಬಗ್ಗೆ ಏನು ಮಾಹಿತಿ, ಏನು ಹೇಳ್ತಾರೆ ಅವರು, ಕೇಳೋಣ ಅಣಬೆ ಕೃಷಿ ಬಗ್ಗೆ. ಮೇಡಮ್ ನಮಸ್ತೆ. ಇದು ಏನು ಅಣಬೆ ಕೃಷಿ ಅಂತ ಮಾಡ್ತಿದ್ರಲ್ಲ, ಏನು ಮೇಡಮ್? ಸರ್, ನಾವು GKVKಯಲ್ಲಿ ಅಗ್ರಿಕಲ್ಚರಲ್ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟಿಂದ. ಸೊ ಇದು ಅಣಬೆ ಕೃಷಿ. ನಮ್ಮಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅಣಬೆ ಡೆಮಾನ್ಸ್ಟ್ರೇಷನ್ಗೆ ಇಟ್ಟಿದ್ದೀವಿ. ಆದರೆ ಆಯಿಸ್ಟರ್ ಅಣಬೆ ಅಂದರೆ ಚಿಪ್ ಅಣಬೆ ಅಷ್ಟೇ ಕಲ್ಟಿವೇಟ್ ಮಾಡ್ತೀವಿ. ಅದರಲ್ಲಿ ಚಿಪ್ ಅಣಬೆಯಲ್ಲಿ 3 ಥರದ್ದು: ವೈಟ್ ಆಯಿಸ್ಟರ್ ಮಶ್ರೂಮ್, ಗ್ರೇ ಆಯಿಸ್ಟರ್ ಮಶ್ರೂಮ್ ಆ್ಯಂಡ್ ಪಿಂಕ್ ಆಯಿಸ್ಟರ್ ಮಶ್ರೂಮ್. ಬೇಸಿಕಲಿ ಇದನ್ನ ಭತ್ತದ ಹುಲ್ಲಿಂದ ಬೆಳಿತೀವಿ. ಸೊ ಭತ್ತದ ಹುಲ್ಲನ್ನ ಬಾಯ್ಲ್ ಮಾಡಿ ಸ್ಟೆರಿಲೈಸ್ ಮಾಡಿ, ನೆಕ್ಸ್ಟ್ 1 ಲೇಯರ್ ಭತ್ತದ ಹುಲ್ಲು ಆ್ಯಂಡ್ ಅದ್ರದ್ದು ಸೀಡ್, ಮಶ್ರೂಮ್ ಸೀಡ್ನ ಸ್ಪಾನ್ ಅಂತ ಕರಿತೀವಿ. ಅದೊಂದು ಲೇಯರ್ ಇದೊಂದು ಲೇಯರ್ ಆ ಥರ ಫುಲ್ ಪ್ಯಾಕ್ ಮಾಡಿ ನೆಕ್ಸ್ಟ್ ಡಾರ್ಕ್ ಕಂಡೀಷನ್ಸಲ್ಲಿ ಇಟ್ಟು ನೆಕ್ಸ್ಟ್ ಡೇ ಅದನ್ನು ಹೋಲ್ಸ್ ಮಾಡಿ 20-21 ಡೇಸ್ ಆದಮೇಲೆ ವಾಟರ್ನ ಸ್ಪ್ರೇ ಮಾಡಿ, ಆ ಥರ ಡೈಲಿ ಸ್ಪ್ರೇ ಮಾಡಿ ಒಂದು 30 ಡೇಸ್ ಒಳಗಡೆ ಫುಲ್ ಗ್ರೋತ್ ಆಗುತ್ತೆ. ಆ ಥರ 3 to 4 ಹಾರ್ವೆಸ್ಟ್ ಬರುತ್ತೆ ಸರ್. ಟ್ರೈನಿಂಗು ಕೊಡ್ತೀರಾ? ಟ್ರೈನಿಂಗ್ಸು ಪ್ರೊವೈಡ್ ಮಾಡ್ತೀವಿ. ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು ಸರ್? ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ ಸರ್. ಎಲ್ಲಿ ಮೇಡಮ್? ಇದೇನಾ? ನೋಡಿ ಸ್ನೇಹಿತರೆ, ಅಣಬೆ ಕೃಷಿಗೆ ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ, ಈ ವ್ಯವಸಾಯ ಮಾಡಬೇಕು ಅನ್ನೋರಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು ಯೂನಿವರ್ಸಿಟಿ ಗೌರ್ಮೆಂಟ್ ಕಡೆಯಿಂದನೇ ಇರುತ್ತೆ ಇದು. ಥ್ಯಾಂಕ್ ಯು.